ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಬಿ ಡಿ ಎ ಮನೆ 2030 ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸಿದ್ದೀನಿ. ಹಂಗಂದರೆ ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನಿಮಗೆ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರಾ ನಿಯರ್ ಬೈ ಮೆಟ್ರೋ ಬೇಕು ಅಂತ. ನೋಡಿ, ನಿಮಗೆ ಈ ಸೈಡ್ ಹೋದರೆ, ನಿಮಗೆ ರೈಟ್ ಸೈಡ್ ಹೋದರೆ ನಿಮಗೆ 2 ಸೈಡ್ ಇದೆ. ನಿಮಗೆ ಈ ಕಡೆ ಹೋದರೆ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಜಸ್ಟ್ ಇಲ್ಲಿಂದ ನಿಮಗೆ 2.5 ಕಿಲೋಮೀಟರ್ಸು. ಈ ಕಡೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ ಹೋದರೆ ನಿಮಗೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸಿಗುತ್ತೆ. ಇದೊಂದು 3 ಕಿಲೋಮೀಟರ್ಸ್ ಬರುತ್ತೆ. ಎರಡಕ್ಕೂ ಸೆಂಟ್ರಲ್ ಇದೆ ಇದು. ಇನ್ನೊಂದ್ಸತಿ ಓಕೆ ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ಅಂತ ಒಂದ್ಸತಿ ನೋಡಿಸ್ಬಿಡ್ತೀನಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡಿಸ್ತಾ ಇದ್ದೀನಿ ಗೇಟು. MS ಗೇಟ್ ಮಾಡಿದ್ದಾರೆ ನಿಮಗೆ, ಫುಲ್ಲು ಗೇಟು. ಹಾಗೆ ಇಲ್ಲಿ ನಿಮಗೆ ಲೀಫ್ ಡಿಸೈನ್ಸ್ ಮಾಡಿದ್ದಾರೆ ನಿಮಗೆ, ಅಂದರೆ ನಿಮಗೆ ಹೆಸರು ಪ್ಲೇಟ್ಗಳು ಹಾಕೊಳ್ಳೋಕ್ಕೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮೆಟ್ರೋ ಸ್ಟೇಷನ್ ಹತ್ರ ಕೇಳ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಮಾಡಿರ್ತಾರದು. ಫುಲ್ ವಿಡಿಯೋ ನೋಡಿ. ರೇಟ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು. ಓಕೆ, ಮನೆ ಒಳಗಡೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ಧಾರಾಳವಾಗಿ ನೀವು 1 ಕಾರ್ ನಿಲ್ಲಿಸ್ಕೊಂಡು 2 ಬೈಕ್ ನಿಲ್ಲಿಸ್ಕೋದಷ್ಟು ಜಾಗ ಇದೆ ನಿಮಗೆ. ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಬಂದು ಬೋರ್ ಬಂದಿದೆ. ಬೋರ್ ಬಂದ್ಬಿಟ್ಟು 900 ಸ್ಕ್ವೇರ್ ಫೀಟ್ ಹೋಗಿದೆ, ಅಂದರೆ 900 ಸ್ಕ್ವೇರ್ ಫೀಟ್ ಹೋಗಿದೆ. ಸಂಪು ಬಂದು ನಿಮಗೆ 10,000 ಲೀಟರ್ಸ್ ಇರಿಸುತ್ತೆ ನಿಮಗೆ ಸಂಪು. ಕಾವೇರಿ ನೀರು ಕಲೆಕ್ಷನ್ ಆಗಿದೆ. ಆಲ್ರೆಡಿ ಇವರೇ ಮೀಟ್ರ್ ತಗೊಂಡಿದ್ದಾರೆ, ನೋಡ್ಬೋದು. ಮೀಟ್ರ್ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರವೇಶ, ಗ್ಯಾಸ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಬಂದಿದೆ ನಿಮಗೆ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಧಾರಾಳವಾಗಿ 1 ಕಾರ್ ನಿಲ್ಲಿಸ್ಕೋಬೋದು, 2ರಿಂದ 3 ಬೈಕು ಆರಾಮಾಗಿ ನಿಲ್ಲಿಸ್ಕೋಬೋದು. ಈ ಕಾರ್ನಲ್ಲಿ ನೋಡ್ತೀನಿ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಓಕೆ, ಬನ್ನಿ ಕೆಳಗಡೆ. ಇಲ್ಲಿ ಒಂದು ರೂಮ್ ಇದೆ, ನೋಡ್ತೀನಿ. ಅಂದರೆ ಪಾರ್ಕಿಂಗ್ ಜಾಗದಲ್ಲಿ 1 ರೂಮ್ ಕೊಟ್ಟಿದ್ದಾರೆ. ಬೇಕಾದ್ರೆ ಅವರೇ ಮಡಿಕೋಬೋದು, ಆಫೀಸ್ ರೂಮ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಯಾರಿಗಾನ ಬ್ಯಾಚುಲರ್ ರೆಂಟು ಕೊಟ್ಕೋಬೋದು ನಿಮಗೆ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ ಫ್ಲೋರಿಂಗ್ಗೆ. ಹಾಗೆ ಇಲ್ಲೊಂದು ವಾರ್ಡ್ರೋಬ್ ಮಾಡಿದ್ದಾರೆ. ಕಿಟಕಿಗಳೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಬಂದಿದೆ ನಿಮಗೆ. ಇಲ್ಲಿ ಸಣ್ಣದಾಗಿ ಸ್ಲ್ಯಾಪ್ ಮಾಡಿದ್ದಾರೆ ಅಡುಗೆ ಮಾಡ್ಕೊಳ್ಳೋಕ್ಕೆ ನಿಮಗೆ. ಅಂತಲೇ ಹೇಳಿಲ್ವಾ, ಬ್ಯಾಚುಲರ್ ಇರ್ಬೋದು, ಇಲ್ಲಾಂದರೆ ಸಿಂಗಲಾಗಿ ಸಪ್ರೇಟಾಗಿ ಒಬ್ಬರು ರೂಮ್ ಬೇಕು ಅಂದರೆ ಅವರು ಕೆಳಗಡೆ ಬಂದು ಬೇಕಾದ್ರೆ ಇಟ್ಕೋಬೋದು ನಿಮಗೆ. ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದು ನಮಗೆ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೆಟ್ ಬ್ಯಾಕ್ MS ಗ್ರಿಲ್ ಕೂಡ ಮಾಡಿದ್ದಾರೆ ನಿಮಗೆ ಸೇಫ್ಟಿ ವೈಸ್ಗೆ. ಓಕೆ, ಬನ್ನಿ ಮೇಲೆ ಹೋಗೋಣ. ಫ್ಲೋರಲ್ಲಿ ಎಲ್ಲಿದೆ ಏನಿದೆ ಅಂತ ನೋಡೋಣ ಅನಿಸುತ್ತೆ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ತುಂಬ ಜನ ನಾರ್ತ್ ಈಸ್ಟ್ ಬೇಕು ಅಂತ ಇರ್ತಾರಲ್ಲ, ಅವರು ಕೂಡ ನೋಡ್ಬೋದು ಈ ಮನೆನ. ತುಂಬ ಚೆನ್ನಾಗಿದೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ತಾ ಇದ್ದೀನಿ. ಮೆಟ್ಲು ನೋಡ್ಬೋದು, ನಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ಜಿಂದಾಲ್ದು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬರೋದು ನಾರ್ತ್ ಗೇಟು, ಈಸ್ಟ್ ಡೋರ್ ಬರುತ್ತೆ. ಮೇಲ್ಗಡೆ ಬಂದು ನಮಗೆ ಇಲ್ಲಿ ಸೇಫ್ಟಿ ವೈಸ್ಗೆ MS ಗ್ರಿಲ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಇಲ್ಲಿ ಮನೆ ಮುಂದೆ ಈ ಥರ ಕಾಣುತ್ತೆ ನಿಮಗೆ. ಓಕೆ, ನಾವೊಂದು ಈ ಜಾಗ ಮೇಲ್ಗಡೆ ನೋಡಿಸ್ತಾ ಇದ್ದೀವಿ. POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಬಾಕ್ಲು ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಹೊಸಲು ಅಷ್ಟೇ, ಇನ್ನೂ ಪಾಲಿಶಿಂಗ್ ಆಗಿಲ್ಲ, ಪಾಲಿಶ್ ಮಾಡ್ಕೊಡ್ತಾರೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ. ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬ್ಯಾಲೆನ್ಸ್ ಇದೆ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ.
ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಹಾಲ್ ಸಿಕ್ಕುತ್ತೆ ದೊಡ್ಡದಾಗಿ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಇಲ್ಲಿ ವಿಂಡೋಸ್ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, 2 ಜೂಮರ್ ಕೂಡ ಹಾಕಿದ್ದಾರೆ. ಹಾಗೆ ಇಲ್ಲಿ ನಮಗೆ ನಾರ್ತ್ ಸೈಡ್ ಕಿಟಕಿ ಕೊಟ್ಟಿದ್ದಾರೆ ದೊಡ್ಡದಾಗಿ 4 ಕಡೆ. ಅಂದರೆ ಬೆಳಕು ಗಾಳಿಗಂತೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಬೆಳಕು ಗಾಳಿ ಅಂತೂ ಧಾರಾಳವಾಗಿದೆ ನಿಮಗೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ತೀನಿ. ನೋಡ್ಬೋದು ಅಲ್ಲಿ TV ಯೂನಿಟ್ ದೊಡ್ಡದಾಗಿ ಬಂದಿದೆ ನಿಮಗೆ, ಚೆನ್ನಾಗಿ ಮಾಡಿದ್ದಾರೆ ವುಡ್ ವರ್ಕಲ್ಲಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ನಮಗೆ UPS ಪಾಯಿಂಟ್ಔಟ್ ಬಂದಿದೆ. ಹಾಗೆ ಸ್ಟೋರೇಜ್ UPS ಪಾಯಿಂಟ್ಔಟ್ ಕೂಡ ಮಾಡ್ಕೋಬೋದು, ಸ್ಟೋರೇಜ್ ಕೂಡ ಮಾಡ್ಬೋದು. ಹಾಗೆ ಎಲ್ಲದರಲ್ಲೂ ಹೇಳ್ದಂಗೆ ಯೂಸ್ವಲ್ ಆಗಿ ನೋಡಿ ಎಲ್ ಶೇಪಲ್ಲಿ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿ ಸೋಪ್ ಹಾಕೋಬೋದು. ನೀವು ಆರಾಮಾಗಿ ಸೋಪ್ ಹಾಕೋಬೋದು ದೊಡ್ಡದಾಗಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬಂದಿದೆ. ನಮಗೆ ನೋಡ್ಬೋದು ಹೈಟಲ್ಲಿ ಬಂದಿದೆ. ಇವೆಲ್ಲ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಈ ದೇವ್ರ ಮನೆ ಬಾಗಿಲು ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಇನ್ನೊಂದು ಸ್ಲ್ಯಾಬ್ ಮಾಡಿಕೊಡ್ತಾರೆ ದೇವ್ರ ನೋಡೋದಕ್ಕೆ. ಓಕೆ, ಇದಿಷ್ಟು ಆಲ್ ಡೀಟೇಲ್ಸ್ ಆಗಿರುತ್ತೆ. ಇವಾಗ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ವುಡ್ ವರ್ಕಲ್ಲಿ ಯು ಶೇಪಲ್ಲಿ ಮಾಡಿದ್ದಾರೆ. ಹಾಗೆ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಸೈಡಲ್ಲೂ. ಇದೆಲ್ಲ ಅಷ್ಟೇ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವೈಟ್ ಆ್ಯಂಡ್ ಬ್ಲೂ, ಲೈಟ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅಡುಗೆ ಮನೆ ನೋಡ್ಬೋದು ಎಲ್ ಶೇಪಲ್ಲಿ ಬಂದಿದೆ ದೊಡ್ಡದಾಗಿ. ಈ ಕಡೆಯಿಂದ ನೋಡ್ತೀನಿ ನಿಮಗೆ ನೋಡಿ, ತುಂಬ ದೊಡ್ಡದಾಗಿದೆ. ಅಂದರೆ ನಿಮಗೆ ಕಬೋರ್ಡ್ ತುಂಬ ಇದೆ, ನಿಮ್ಗೆ ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡು ಅಷ್ಟೇ ಸಾಲಿಡ್ ಆಗಿದೆ. ಅಡುಗೆ ಮನೆ ತುಂಬ ಸ್ಟೋರೇಜ್ ಮಾಡ್ಬೋದು ಅಂತ ಹೇಳ್ಬೋದು ನಿಮಗೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಹಾಗೆ ಇವೆಲ್ಲ ನೋಡ್ಬೋದು ಸ್ಕ್ವಾಟ್ಸ್, ಇವೆಲ್ಲ ಸ್ಕ್ವಾಟ್ಸ್ ಬಂದಿದೆ, ಎಲ್ಲ ನೋಡ್ಬೋದು ಎಲ್ಲ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವೆಷನ್ ಬರುತ್ತೆ ನಿಮಗೆ, ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಬಂದ್ಬಿಟ್ಟು ಮಿಕ್ಸಿ ಓವನ್ ಏನೋ ಮಡಿಕೊಂತಿನಾರ ಮಡಿಕೋಬೋದು. ಇಲ್ಲಿ ದೊಡ್ಡದಾಗಿ ಒಂದು ಸಿಂಕ್ ಬರುತ್ತೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ಔಟ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಪ್ಯಾಸೇಜ್ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಜಾಗನೂ ಇರುತ್ತೆ ನಿಮಗೆ. ಪಾತ್ರೆಗಳಾಗಲಿ ಇಲ್ಲ ದೊಡ್ಡ ದೊಡ್ಡ ಸಾಮಾನಾಗಲಿ ಜೋಡಿಸ್ಕೊಳ್ಳೋಕ್ಕೆ. ಇಲ್ಲೂ ಅಷ್ಟೇ ಸಣ್ಣ ಪುಟ್ಟ ಅದೇ ಸ್ಪೂನು ಸೌಟು ಏನಾದ್ರು ಮಡಿಕೊಳ್ಳೋಕ್ಕೆ ಸ್ಲ್ಯಾಬ್ ಕೂಡ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಪ್ಯಾನೆಟ್ರಿ ಕೂಡ ಬಂದಿದೆ. ಎಸ್ಪೆಷಲಿ ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ ಇದು ಅಡುಗೆ ಮನೆ. ಇಲ್ಲಿಂದ ನೋಡಿಸ್ತೀನಿ. ಇಲ್ಲಿ ನಿಮಗೆ ದೊಡ್ಡದಾಗಿ ಡೈನಿಂಗ್ ಟೇಬಲ್ ಬರುತ್ತೆ. ಆರಾಮಾಗಿ 6 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಬೇಕಾದ್ರೂ ಮಡಿಕೋಬೋದು ನೀವು. ಇಲ್ಲಾಂದರೆ 4 ಜನಕ್ಕೆ ಸಾಕಂದರೆ 4 ಜನ ಡೈನಿಂಗ್ ಟೇಬಲ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ಇನ್ನೊಂದು ಸತಿ ನೋಡಿಸ್ತೀನಿ. ಓಕೆ ಬನ್ನಿ. ಹಾಗೆ ಇಲ್ಲೇ ನಮಗೆ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಫ್ಲೋರ್ಗೆ ಇಲ್ಲಿ ಕೈ ತೊಳೆಯೋಕ್ಕೆ ಒಂದು ಸಿಂಕ್ ಬರುತ್ತೆ ನಿಮಗೆ. ಇಲ್ಲಿ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ರೆಸ್ಟ್ ರೂಮ್ ಯೂಸ್ ಮಾಡ್ಕೋಬೋದು, ಬೇಡ ಅನ್ನೋರು ಬೇಕಾದ್ರೆ ಸ್ಟೋರೇಜ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. 2 in 1 ಆಪ್ಷನ್ ಇರುತ್ತೆ ನಿಮಗೆ. ಓಕೆ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಇಲ್ಲೂ ಅಷ್ಟೇ SS ಜಿಂದಾಲ್ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ಕಂಬಿ. ಓಕೆ, ಸೆಕೆಂಡ್ ಫ್ಲೋರ್ ಬಂದಿದ್ದ ತಕ್ಷಣ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇದಕ್ಕೂ. ಹಾಗೆ ಇಲ್ಲಿ ನಿಮಗೆ ಯೂಸ್ವಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಹಾಗೆ ನನ್ನ ರೈಟ್ ಸೈಡ್ ಬಂದರೆ ನನಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ.
ನೋಡ್ಬೋದು. ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ, ಡೀಸೆಂಟಾಗಿ ಮಾಡಿದ್ದಾರೆ, ತುಂಬ ಏನು ಹೆವಿ ಮಾಡಿಲ್ಲ ಎಲ್ಲೂ. ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ಮಾಡಿದ್ರೆ ವಿತ್ POC ಕಾಂಬಿನೇಷನ್ ಜೊತೆಗೆ. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಪ್ಯಾನಲ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ. ಇಲ್ಲೂ ಅಷ್ಟೇ ನಿಮಗೆ ವೆಟ್ ಸೈಡ್ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ, ತಲೆ ತಾವು ಆರಾಮಾಗಿ ಬೆಳಕು ಗಾಳಿ ಚೆನ್ನಾಗಿ ಬರುತ್ತೆ. ಈ ಕಾರಿಂದ ನೋಡ್ತಾ ಇದ್ದೀನಿ, ವಾರ್ಡ್ರೋಬ್ ಬಂದಿದೆ ಅಲ್ಲೆಲ್ಲ, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಹಾಗೆ ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ ನಮಗೆ. ಹಾಗೆ ಇಲ್ಲಿ ಮೇಬಿ ಡ್ರೆಸ್ಸಿಂಗ್ ಟೇಬಲ್ ಬಂದಿರುತ್ತೆ. ಎಸ್, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಇದು ಅಷ್ಟೇ, ಇದನ್ನು ಬೇಕಾದ್ರೂ ಓಪನ್ ಮಾಡ್ಬೋದು ನೀವು. ಇಲ್ಲೂ ಅಷ್ಟೇ. ಈ ಕಾಲದಿಂದ ನೋಡಿಸ್ತಾ ಇದ್ದೀನಿ. ಹಂಗೆ ಈ ಕಡೆ ಬಂದರೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನಿಮಗೆ, ಮಾಸ್ಟರ್ ಬೆಡ್ರೂಮ್ಗೆ. ದೊಡ್ಡದಾಗಿದೆ, ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಆರಾಮಾಗಿ ಬೇಕಂದ್ರೆ ಪಾರ್ಟಿಷನ್ ಮಾಡ್ಕೋಬೋದು ನೀವು. ಹಾಗೆ ನಮಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದರೆ ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನೋಡ್ಬೋದು, ಕಾಟ್ ಹಾಕಿದ್ದಾರೆ, ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದು ಬಂದು ನಾರ್ತ್ ಸೈಡ್ ಇರೋದ್ರಿಂದ ನಿಮಗೆ ವಿಂಡೋ ಕೊಟ್ಟಿದ್ದಾರೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಈ ಕಾರಣದಿಂದ ನೋಡ್ತಾ ಇದ್ದೀನಿ, ನೋಡ್ಬೋದು. ಇದನ್ನು ಅಷ್ಟೇ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೊಬೈಲು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸ್ವಿಚ್ ಬಾಕ್ಸ್ ಕೂಡ ಇದೆ ಅಲ್ಲಿ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಸೇಮ್ ಅಲ್ಲೇನು ನೋಡೋರು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಸೇಮ್ ಬರುತ್ತೆ, ಅಂದರೆ ಕಲರ್ ಚೇಂಜ್ ಮಾಡಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡ್ತೀನಿ. ಇನ್ನೂ ಅಲ್ಲೆಲ್ಲ ಪುಷನ್ ಬರುತ್ತೆ ನಿಮಗೆ, ಹೆಡ್ ಪುಷನ್ ಬರುತ್ತೆ. ಹಾಗೆ ಇದು ಕೂಡ ಅಷ್ಟೇ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಚಿಲ್ಡ್ರನ್ ಬೆಡ್ರೂಮ್ಗಿದು. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿಲ್ಲ, ಹಾಕ್ಕೊಡ್ತಾರೆ ಅವೆಲ್ಲ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಬಾಲ್ಕನಿ ಬರುತ್ತೆ ಚಿಲ್ಡ್ರನ್ ಬೆಡ್ರೂಮ್. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ಬನ್ನಿ ಮೇಲೆ ಹೋಗೋಣ, 3ನೇ ಫ್ಲೋರ್ ಹೋಗೋಣ. ಓಕೆ, 3ನೇ ಫ್ಲೋರಿಗೆ ಬಂದರೆ ನಮಗೆ ಇಲ್ಲೂ ಒಂದು ಇದೆ ಮಾಸ್ಟರ್ ಬೆಡ್ರೂಮು. ಇಲ್ಲಿ ನೋಡಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ, ಇಲ್ಲೂ ಮಡಿಕೋಬೋದು. ಹಾಗೆ ಇಲ್ಲಿ ನಿಮಗೆ ಸರ್ಫು ಸಮಥಿಂಗ್ ಸಣ್ಣ ಪುಟ್ಟ ಸಾಮಾನು ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಪ್ಗೆ ಫ್ಯಾನನ್ನು ಎತ್ಕೊಂಡು ಇಲ್ಲಿ ತಂದು ಮಡಗ್ಬೋದು ಆರಾಮಾಗಿ. ಹಾಗೆ ನಮಗೆ ಇಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡ್ ಬಂದರೆ ನಾವೇನು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ವು ಸೇಮ್ ಅದೇ ಥರ ಇದೆ, ಡಿಸೈನ್ ಇದ್ದಾರೆ. ಮೇಲ್ಗಡೆ ನೋಡೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಇಲ್ಲೇ. ಈ ಕಾರಣದಿಂದ ನೋಡ್ತೀನಿ, ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡು. ಈ ಕಡೆ ಬಂದು TV ಯೂನಿಟ್ ಬಂದಿದೆ ನಿಮಗೆ. ಕೆಳಗಡೆ ಏನು ಮಾಡಿದ್ರು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಬಂದಿತ್ತು, ಇಲ್ಲಿ ಬಂದು ಮೇಲ್ಗಡೆ ಸೈಡಲ್ಲಿ ಮಾಡಿದ್ದಾರೆ, ಜಸ್ಟ್ ಅಷ್ಟೇ ಡಿಫ್ರೆನ್ಸು. ಸೇಮ್ ವಿಂಡೋ ಬಂದಿದೆ, ಇಲ್ಲೂ ಎಲೆಕ್ಟ್ರಿಕ್ ಗುಡ್ಡೆ ಆಗಿರುತ್ತೆ. ಹಾಗೆ ಮೊಬೈಲು ಲ್ಯಾಪ್ಟಾಪ್ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 3ನೇ ರೂಮು. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ.
ಅದೇನೇ ಕೆಳಗಡೆ ಇದ್ದಂಗೆ ಇದು ಕೂಡ ನೀವು ಪಾರ್ಟಿಷನ್ ಮಾಡ್ಕೋಬೋದು. ದೊಡ್ಡದಾಗಿದೆ ನಿಮಗೆ. ಓಕೆ ಬನ್ನಿ, ಹಂಗೆ ಇನ್ನೊಂದಿದೆ. ಅಂದರೆ ಇದು ನಿಮಗೆ ಟೋಟಲ್ಲು 3 ರೂಮಿಗೆ ಕಾಟ್ ಹಾಕಿದ್ದಾರೆ. ಇದು ವಿತೌಟ್ ಕಾಟು. ಅಂದರೆ ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ನಿಮಗೆ ಒಂದು ರೂಮ್ ಥರ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಪಾರ್ಟಿ ಹಾಲ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಜಿಮ್ ಮಾಡ್ತೀನಿ ಜಿಮ್ ರೂಮ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು, ಯೋಗ ಮಾಡೋರು ಯೋಗ ಮಾಡ್ಬೋದು. ನಿಮಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ POC ಜೊತೆಗೆ. ಇಲ್ಲೂ ನಿಮಗೆ ಒಂದು ಕೈ ತೊಳೆಯೋಕ್ಕೆ ಸಿಂಕ್ ಕೊಟ್ಟಿದ್ದಾರೆ. ನಿಮಗೆ ಏನಾದ್ರು ಇರಲಿ ಬಾತ್ರೂಮ್ ಒಂದಿಲ್ಲ ಅಷ್ಟೇ. ನಿಮಗೆ ಆರಾಮಾಗಿ ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಟೋಟಲ್ ನಿಮಗೆ 4 ರೂಮ್ ಬರುತ್ತೆ. 3 ರೂಮಲ್ಲಿ ನಿಮಗೆ ಕಾಟ್ ಹಾಕಿದ್ದಾರೆ, ಒಂದು ಮಾತ್ರ ಫ್ರೀ ಆಗಿಬಿಟ್ಟಿದ್ದಾರೆ ನಿಮಗಿದು. ಅದೇ ಡಿಪೆಂಡ್ ನಿಮ್ಗೆ ಏನು ಬೇಕೋ ಅದು ಮಾಡ್ಕೋಬೋದು. ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು, ಜಸ್ಟ್ ಅಲ್ಲೊಂದು ಸ್ಕ್ರೀನ್ ಹಾಕಿದ್ರೆ ಸಾಕು ನಿಮಗೆ. ಇಲ್ಲಾಂದರೆ ರೂಮ್ ಮಾಡ್ಕೊಂತೀನಂದರೆ ಒಂದು ಕಾಟ್ ಹಾಕ್ಕೋಬೋದು. ಅದು ಬೇಡ ಅಂದರೆ ನಿಮಗೆ ಜಿಮ್, ಯೋಗ, ಏರೋಬಿಕ್ಸ್ ಆ ಥರ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ ಸಣ್ಣದಾಗಿ ಸ್ಟೋರೇಜ್ಗೆ ನಿಮಗೆ ಮಾಡ್ಬೋದು. ಇದು 4ನೇದಾಗಿರುತ್ತೆ ನಿಮಗೆ. ಕೆಳಗಡೆ ಒಂದು ಹಾಲು. ಟೋಟಲ್ ನಿಮಗೆ 5 ರೂಮ್ ಬರುತ್ತೆ ನಿಮಗೆ. ಅಂದರೆ 3 ರೂಮ್ಗೆ ಕಾಟ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್ ಇದೆಯಲ್ವ, ಅದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೀವು. ಟೋಟಲ್ 5 ರೂಮ್ ಬರುತ್ತೆ ನಿಮ್ಗೆ. ಸೋಪ್ಸ್ ಎಲ್ಲ ಸೇರಿದ್ರೆ ನಿಮಗೆ. ಓಕೆ, ಮಾಡಿ ಮೇಲೆ ಟಾಪ್ ಫ್ಲೋರ್ ಹೋಗ್ತೀವಿ. ಇಲ್ಲೂ ಕೂಡ ನೋಡ್ಬೋದು ನಮಗೆ. ಇಲ್ಲಿ ಸ್ಕೈ ಲೈಟ್ ಬಿಟ್ಟಿದ್ದಾರೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಹೋದರೆ ನಿಮಗೆ ನೋಡಿ ಇಲ್ಲಿದೆಯಲ್ಲ, ಈ ಕಡೆ ಹೋದರೆ ದೊಡ್ಡ ಕಳ್ಸಂದ್ರ, ಸಾರಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ದೊಡ್ಡ ಕಳ್ಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ. ನಮಗೆ ಎರಡು ನಿಯರ್ ಬೈ. ನಿಮಗೆ ಈ ಕಡೆ ಒಂದು ರೋಡ್ ಹೋಗುತ್ತೆ, ಆಮೇಲೆ ಇಲ್ಲಿ 80 ಫೀಟ್ ರೋಡ್ ಕಾಣಿಸ್ತಿದೆ ನೋಡಿ, ಅಲ್ಲಿಂದ ಒಂದು ರೋಡ್ ಹೋಗುತ್ತೆ ನಿಮಗೆ. ಹಿಂಗೆ ಹೋದರೆ ನಿಮಗೆ 2.5 ಮೀಟರ್ಸಲ್ಲಿ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಬೇಡ ಅಂದರೆ ನಿಮಗೆ ಹಿಂಗೆ ಮೇಲ್ಗಡೆ ಹೋದರೆ ನಿಮಗೆ ಈ ಕಡೆ ಒಂದು 3 ಕಿಲೋಮೀಟರ್ಸಲ್ಲಿ ನಿಮಗೆ ದೊಡ್ಡ ಕಳ್ಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ನೋಡ್ಬೋದು, ಒಳ್ಳೆ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಮನೆ ಅಕ್ಕಪಕ್ಕ ಎಲ್ಲ ಮನೆಗಳು ಬಂದ್ಬಿಟ್ಟಿದೆ ಆಲ್ರೆಡಿ. ಈ ಕಡೆ ಎಲ್ಲ 30-40 ಬರ್ತಾಯಿದೆ. ಇದು 20-30 ಆಗಿರುತ್ತೆ. ಓಕೆ, ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಬಟ್ಟೆ ಒಗ್ಕೋಬೋದು. ಹಾಗೆ ಕಂಬಿ ಕೂಡ ಕೊಟ್ಟಿದ್ದಾರೆ ಬಟ್ಟೆ ಒಣಗೋದಕ್ಕೆ. ಮೇಲ್ಗಡೆ 1000 ಲೀಟರ್ಸ್ ಸೆಂಟ್ ಹಾಕಿದೆ. ಇಲ್ಲೊಂದು ಗೇಟ್ ಹಾಕೊಂಡ್ರೆ ಇದು ಒಂದು ಚಿಕ್ಕದು ರೂಮ್ ಮಾಡ್ಕೋಬೋದು. ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕೆ ಪಾಯಿಂಟ್ ಔಟ್ ಮಾಡ್ಕೋಬೋದು. ಇಲ್ಲಾಂದರೆ ಯೂಸಲ್ಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಪಪ್ಪಿ ಅನ್ನೋದು ಸಾಕ್ತೀನಿ ಅಂದರೆ ಆರಾಮಾಗಿ ಮೇಲ್ಗಡೆ ಸಾಕೋಬೋದು ನಿಮಗೆ. ಓಕೆ, ಇನ್ನೊಂದ್ಸತಿ ಮನೆ ಸುತ್ತಮುತ್ತ ನೋಡಿಸ್ಕೊಡ್ತೀನಿ ಹೆಂಗಿದೆ ಅಂತ. ಒಂದು ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ. ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಇದು BDA 20ಗೆ 30. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,70 lakhs ಕೇಳ್ತಾರೆ. ಅಂದರೆ 1,70 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. 1,70 ಅಂದರೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ. ಯಾರು ನಾರ್ತ್ಗೆ ಈಸ್ಟ್ ಬೇಕು, ಇಲ್ಲ ನಾರ್ತ್ ಡೋರ್ ಬೇಕು, ಈ ಥರ ನೋಡ್ತಾ ಇರ್ತಾರೆ ಅವರು ಕೂಡ ನೋಡ್ಬೋದು. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಡೀಸೆಂಟಾಗಿದೆ, ನೀಟಾಗಿ ಮಾಡಿದ್ದಾರೆ ಮನೇನ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾರ ಇಷ್ಟ ಆಗಿದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ನಿಮಗೆ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.